ರಾಜ್ಯಾದ್ಯಂತ ಪ್ರಖರವಾದಂಥ ಚಳುವಳಿಯಾಗಿ ರೂಪುಗೊಂಡು ಶ್ರೀನಿವಾಸ ಪ್ರಸಾದ್ ಅವರ ನಾಯಕತ್ವಕ್ಕೆ ಒಂದು ಅದ್ಭುತವಾದಂಥ ಬುನಾದಿಯಾದದ್ದು ಬಿ ಬಸಲಿಂಗಪ್ಪನವರ ಭೂಸಾ ಚಳುವಳಿಯ ಒಂದು ಘಟನೆ. ಅದು ಅವರ ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡ ಮೆರುಗನ್ನು ತಂದುಕೊಟ್ಟಂಥದ್ದು. ಮತ್ತು ಬದನವಾಳು ಗಲಾಟೆಗಳು ಮತ್ತು ಹೆಗ್ಗಡದೇವರಕೋಟೆ ಗಲಾಟೆಗಳು ಭಾಳಷ್ಟು ಹುಟ್ಟು ಹೋರಾಟಗಾರರು. ಯಾರನ್ನು ಸನ್ಮಾನ್ಯ ಎಚ್ ಡಿ ದೇವೇಗೌಡರನ್ನ ನೇರವಾಗಿ ಬೈದಿರ್ತಕ್ಕಂಥವ್ರು ಶ್ರೀನಿವಾಸ ಪ್ರಸಾದ್. ನೇರವಾಗಿ ಇದುವರೆಗೂ ದೇವೇಗೌಡರಿಗೆ ಯಾರೋ ಬೈದೆ ನೇರವಾಗಿ ಯಾರನ್ನೂ ಬಿಟ್ಟಿಲ್ಲ. ಅಂದರೆ ಸಾತ್ವಿಕ ಸಿಟ್ಟದು, ವೈಯಕ್ತಿಕ ಸಿಟ್ಟಲ್ಲ, ಸಾತ್ವಿಕ ಸಿಟ್ಟು. ಹಾಗಾಗಿ ಕಂದಾಯ ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷ ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ. ಜೊತೆಗೆ ಮನಸ್ವಿನಿ ಅಂತಕ್ಕಂಥ ಒಂದು ಯೋಜನೆ, ಅದು ಶ್ರೀನಿವಾಸ ಪ್ರಸಾದ್ ಅವರ ಕನಸು. ಮನಸ್ವಿನಿ ಅಂತಕ್ಕಂಥದ್ದು ತೃತೀಯ ಲಿಂಗಿಗಳಿಗೆ ಅಪಾಯಿಂಟ್ಮೆಂಟ್ ಇಲ್ಲತಕ್ಕಂಥ ಸಂದರ್ಭಕ್ಕೆ ಮನಸ್ವಿನಿ ಯೋಜನೆಯನ್ನು ಜಾರಿಗೆ ತಂದು ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಕೀರ್ತಿ ಶ್ರೀನಿವಾಸ ಪ್ರಸಾದ್ ಅವರಿಗೆ ಸಲ್ಲುತ್ತೆ. ನಾವು ಅದನ್ನು ನೆನೆಸ್ಕೋಬೇಕಾಗುತ್ತೆ. ಹಾಗಾಗಿ ವಿ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮೆಲ್ಲರಿಗೂ ಸ್ವಾಭಿಮಾನದ ಘನತೆಯ ಬದುಕಿಗೋಸ್ಕರವಾಗಿ ಬದುಕಿದ್ದಂಥವರು, ಸ್ವಚ್ಛವಾದಂಥ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು. ಇವತ್ತಿನ ರಾಜಕಾರಣಕ್ಕೂ ಪ್ರಸಾದ್ ಅವರ ರಾಜಕಾರಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅದೆಲ್ಲ ನಮ್ಮ DSP ಅವರಿಗೆ ಗೊತ್ತಿದೆ. ಹಾಗಾಗಿ ಬಂಧುಗಳೇ, ಬುದ್ಧ ಮತ್ತು ಬಸವೇಶ್ವರರ ಚಿಂತನೆಗಳು ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಶ್ರೀನಿವಾಸ ಪ್ರಸಾದ್ ಅವರು ಬಸವಣ್ಣನ ಅನುಭವ ಮಂಟಪ, ಬುದ್ಧರ ಸಾಕ್ಯ ಸಂಘ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಭಾಳ ಆದರ್ಶವಾಗಿ ಗೌರವವಾಗಿಟ್ಕೊಂಡಿದ್ದಂಥವರು ಶ್ರೀನಿವಾಸ ಪ್ರಸಾದ್ ಅವರು. ಹಾಗಾಗಿ ಅವರ ಇರುವಿಕೆ ಇವತ್ತೇನು ಅಸ್ತಿತ್ವ ಇದೆ. ಬಾಬಾ ಸಾಹೇಬ್ ಹೇಳ್ತಾರೆ, ನಾವು ಹುಟ್ಟುತ್ತೀವಿ ಸಾಯ್ತೀವಿ, ಶರೀರಕ್ಕೆ ಸಾವು ಮುಂದೆ ಬರುತ್ತೆ, ಆದರೆ ವಿಚಾರಗಳು ಅವರ ಹೋರಾಟಗಳು ಇನ್ನೂ ಸಾಯುತ್ತೆ. ಈಗ DS ವೀರೇಂದ್ರ ಬರೆದಿರ್ತಕ್ಕಂಥ ಹಲವಾರು ಸಾಹಿತ್ಯಗಳು, ಧ್ವನಿಮುದ್ರಿಕೆಗಳು ಅವಕ್ಕೆ ಯಾವತ್ತೂ ಸಾವಿಲ್ಲ. ಹಾಗಾಗಿ ಸತ್ತಾಗ ನಾವು ಒಂದು ಹುನರ ಹಾಕೋದಕ್ಕಿಂತ ಬದುಕಿರುವಾಗಲೇ ಅವರನ್ನು ಗೌರವಿಸಿ ಅವರ ಬದುಕನ್ನು ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ, ಇವತ್ತೇನು ಕಟ್ಟಿದಂಥ ಶಕ್ತಿ, ಈ ದೇಶವನ್ನು ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಶಕ್ತಿ, ನಮ್ಮನ್ನೆಲ್ಲ ಒಗ್ಗೂಡಿಸಿದಂಥ ಶಕ್ತಿ, ನಮಗೆ ಸ್ವಾಭಿಮಾನವನ್ನು ತಂದುಕೊಟ್ಟಂಥ ಅದ್ಭುತವಾದ ಶಕ್ತಿ, ಅವರನ್ನು ಆದರ್ಶವಾಗಿಟ್ಟುಕೊಂಡು ತಮ್ಮ ಜೀವನವನ್ನು ಕೂಡ ಅಂಬೇಡ್ಕರ್ ಆದಿಯಲ್ಲಿ ನಡ್ಕೊಂಡು ಹೋದಂಥವರು ಶ್ರೀನಿವಾಸ ಪ್ರಸಾದ್ ಅವರು ಅಂತ ನಾನು ಹೆಮ್ಮೆಯಿಂದವರು. ಅಷ್ಟು ಸುಲಭವಾಗಿ ಅವನ ಸ್ವಾಭಿಮಾನಿ ಅಂತ ಕರೀಲಿಲ್ಲ. ಅವರ ಗುಣ, ಅವರ ನಡತೆ, ಅವರ ಸೇವೆ, ಸ್ವಾಭಿಮಾನಿ ಅನ್ನುವಂಥದ್ದನ್ನು ಜನ ಅವರು ಕೊಟ್ಟಿದ್ದಾರೆ. ಅವಕಾಶವನ್ನು ಪಾಠ ಕಲಿಬೇಕು, ಅವರಂತೆ ನಡಿಬೇಕು ಅಂತ ಹೇಳ್ತಿದ್ದರು. ಎಲ್ಲಿ ತಮ್ಮ ಸಮುದಾಯಕ್ಕೆ ಅವಮಾನ ಆಯಿತು, ಎಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಅಪಮಾನಗಳನ್ನು ಮಾಡೋ ಅಂಥ ಕಡೆ ಶ್ರೀನಿವಾಸ ಪ್ರಸಾದ್ ಅವರು ಮುಂದೆ ಹೆಜ್ಜೆ ಇಡ್ತಿರ್ಲಿಲ್ಲ, ಆ ಪಕ್ಷ ದೊಡ್ಡದಲ್ಲ ಅವರಿಗೆ, ನಮ್ಮ ಸಮಾಜದ ಇವತ್ತಿನ ರಾಜಕಾರಣಿಗಳು ಅದನ್ನೇ ಕಲಿಬೇಕಾಗಿದೆ. ಮೊದಲು ನನ್ನ ಸಮಾಜ ಅಂಬೇಡ್ಕರ್ ಮಾಡಿ, ಆಮೇಲೆ ನನ್ನ ದೇಶ ಮತ್ತು ಬೇರೆ ದೇಶ ಮಧ್ಯ ವಿವಾದ ಬಂದಾಗ ನಾನು ನನ್ನ ದೇಶದ ಪರವಾಗಿದ್ದೇನೆ. ನನ್ನ ದೇಶ ಮತ್ತು ನಮ್ಮ ಸಮಾಜದ ಮಧ್ಯೆ ವಿವಾದ ಬಂದಾಗ ನಾನು ನನ್ನ ಸಮಾಜ ಜೊತೆ ಅಂತ ಭಾಳ ಧೈರ್ಯವಾಗಿ ಆಕಾಲದಲ್ಲಿ ಹೇಳೋದಂತ ಒಬ್ಬರೇ ಒಬ್ಬರು ಒಂದು ಅಂಬೇಡ್ಕರ್ ಅಂತ ಹೇಳ್ತಿದ್ರು. ಹಾಗೆಯೇ ಪ್ರಸಾದ್ ಅವರು ಆ ಸಮಾಜಕ್ಕೆ ಕುಂಠಿತ ಆದಾಗ ಮತ್ತು ಅಪಮಾನ ಆದಾಗ ಪಕ್ಷವನ್ನೇ ತ್ಯಾಗ ಮಾಡಿ ಪಕ್ಷ ಬಿಟ್ಟು ಬರ್ತಾರೆ. ಈ ನಮ್ಮ ದೇಶದಲ್ಲಿ ಯಾರಾದರೂ ಒಬ್ಬ ಮಂತ್ರಿಯಾಗಿ ಮಹಿಳೆಯರ ಮೀಸಲಾತಿಗಾಗಿ ಯಾವಾಗ ಸಂಸತ್ತು
ಅವ್ರು ಮಂಡಿಸಿದಂಥ ಬಿಲ್ಲನ್ನು ಪಾಸ್ ಮಾಡಲಿಲ್ಲ. ಆ ಕ್ಷಣ ರಾಜೀನಾಮೆ ಕೊಟ್ಟಂಥ ಏಕೈಕ ವ್ಯಕ್ತಿ ಅದು ಅಂಬೇಡ್ಕರ್ ಅವರು ಅನ್ನೋದನ್ನು